UAE ಅಂದ್ರೆ ಮೊದಲು ನೆನಪಾಗೋದು ದುಬೈ, ಸ್ಕೈ ಸ್ಕ್ರಾಪರ್ಸ್, ಡೆಸರ್ಟ್, ಲಕ್ಸುರಿ ಲೈಫ್ ಅಲ್ವಾ. ಆದ್ರೆ ಇವತ್ತು ನಾನ್ ನಿಮ್ಗೆ ತೋರಿಸೋ ಪ್ಲೇಸ್ ಸಂಪೂರ್ಣ ಡಿಫ್ರೆಂಟ್. ಒಂದು ಕಡೆ ಬಾರಿ ಮೌಂಟೈನ್ಸ್, ಇನ್ನೊಂದು ಕಡೆ ಬ್ಲೂ ಸಿ. ಇದು UAEಯ ಹಿಡನ್ ಪ್ಯಾರಡೈಸ್, ಕೋರ್ ಫಕಾನ್. ಬಿಲೀವ್ ಮಿ, ಈ ಪ್ಲೇಸ್ ನೋಡಿದ್ಮೇಲೆ ನೀವು UAEನ ಹೊಸ ಆಂಗಲ್ ನಲ್ಲಿ ನೋಡ್ತೀರಾ. ವೆಲ್ಕಮ್ ದುಬೈಯ ಫಸ್ಟ್ ಡೇ. ಹೊರಟಿರೋದು ಇದರಲ್ಲಿ 6 ಗಂಟೆ ಆಗಿದೆ, ಊರಲ್ಲಿ 6 ಗಂಟೆ ಆಗಿದೆ, 4:15. ಬಟ್ ಇಲ್ಲಿರುವ ಬ್ರೋನ ತೋರ್ಸೋಣ ಅಂತ ಹೇಳಿದ್ರೆ ಅವ್ರು ಹೇಳ್ತಿರೋದೊಂದೇ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೇನೆ, ಆದ್ರೆ ನನ್ನನ್ನ ಎಲ್ಲಿ ಕೂಡ ತೋರಿಸಬಾರ್ದು ಅಂತ. ಸೊ ಆದ್ರೆ ಲಾಸ್ಟ್ ಡೇ ಇವರಿಗೆ ಬಾಯಿ ಹೇಳಿ ಹೊರಡುವಾಗ ಎಲ್ಲಾದ್ರೂ ಹಾಗಾದ್ರೆ ಆಗ್ತೇನೆ. ನೋಡೋಣ ಏನ್ ಮಾಡೋದು. ಎಲ್ಲಾದ್ರೂ ದುಬೈಯಲ್ಲಿ ಇವರು ಅರ್ಥದಲ್ಲಿ ಕರ್ಕೊಂಡು ಹೋಗಿಬಿಟ್ರೆ ನಾನು ಎಲ್ಲಿ ಹೋಗೋದು. ಅವ್ರ ಮೇಲೆ ಫುಲ್ ನಂಬಿಕೆ ಇಟ್ಟು ಬಂದಿದ್ದೇನೆ. ಹಾಗೆ ವೆಲ್ಕಮ್ ಟು ದುಬೈ. ಇವಾಗ ಫಸ್ಟ್ ಹೋಗ್ತಿರೋದು 7 ಸ್ಟೇಟ್ಸ್ಗಳಿದೆ ಇಲ್ಲಿ, ಗೊತ್ತಿರೋ ವಿಷಯ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ UAE. ಸೊ 7 ಎಮಿರೇಟ್ಸ್ಗಳು ಅಂದರೆ ಸ್ಟೇಟ್ಗಳಂದರೆ ಯಾವುದೆಲ್ಲ ಅಂತ ಹೇಳಿದ್ರೆ 1 ದುಬೈ, 2 ಅಬುದಾಬಿ, 3 ಶಾರ್ಜಾ, 4 ಅಜ್ಮಾನ್, ರಸಲ್ ಖೈಮಾ, ಓಕೆ 5, 6 ಫುಜೈರಾ ಅಂತ ಬರುತ್ತೆ, 7 ಉಮಲ್ ಕ್ವೈನ್ ಅಂತ. ಸೊ ಈ 7 ರಾಜ್ಯಗಳು ಅಂದ್ರೆ ಎಮಿರೇಟ್ಸ್ಗಳು ಎಲ್ಲಿ ಇದೆ. ಈ 7 ಸ್ಟೇಟ್ಸ್ ಗಳನ್ನು ನನಗೆ ಕವರ್ ಮಾಡೋದಕ್ಕೆ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ 7ರಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳು ಕೆಲವು ಕಡೆಗಳಲ್ಲಿದೆ ಅಲ್ಲೆಲ್ಲ ಹೋಗುವಂತ ಪ್ರಯತ್ನವನ್ನ ಮಾಡ್ತೇನೆ. ದುಬೈ ಅಂದ್ರೆ ಏನು ಅಂತ ನಾನು ಇನ್ನು ಕೇಳ್ತಾ ಇದ್ದೆ, ಅವರು ಹೇಳ್ತಾ ಇದ್ರು ದೋಬಾಯ್ ಅಲ್ವಾ. ದೋಬಾಯ್ ಅಂದ್ರೆ 2 ಜನ ಬ್ರದರ್ಸ್ಗಳಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, 2 ಬಾಯಿಗಳು ಬಂದು ಇಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ನಂತರ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಆದ ನಂತರ, ಅಂದ್ರೆ ಅದರಲ್ಲಿ ಅವರು ಸಕ್ಸಸ್ ಆದ ಬಳಿಕ ಇಲ್ಲಿ ಎಲ್ಲರೂ ಬಂದು ಅವರವರ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದುಬೈ ಅಂತ ಹೇಳುವ ಬದಲು ದುಬೈ ಅಂತ ಅದು ಚೇಂಜ್ ಆಯಿತು. ಸೊ ಆ ದುಬೈಗೆ ನಾನು ಬಂದಿದ್ದೇನೆ. ಬನ್ನಿ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ಮುಂದೆ ತೋರಿಸ್ತೇನೆ. ಓಕೆ ಎಲ್ರಿ ನಮಸ್ಕಾರ. ಇವತ್ತು ನಾವು ಬಂದಿರುವ ಜಾಗ UAEಯ ಹಿಡನ್ ಪ್ಯಾರಡೈಸ್ ಅನ್ನಿಸೋ ಒಂದು ಸುಂದರ ಸ್ಥಳ, ಕೋರ್ ಫಕಾನ್ ಅಂತ ಇದರ ಹೆಸರು. ಒಂದು ಕಡೆ ದೊಡ್ಡ ದೊಡ್ಡ ಬೆಟ್ಟಗಳು, ಮತ್ತೊಂದು ಕಡೆ ನೀಲಿ ಸಮುದ್ರ. ಈ ಪ್ಲೇಸ್ ನೋಡಿದ್ರೆ UAE ಅಂದ್ರೆ ಕೇವಲ ಡೆಸರ್ಟ್ ಮಾತ್ರ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ದುಬೈ ಸಿಟಿಯಿಂದ ಸ್ವಲ್ಪ ದೂರ ಬಂದು ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಕೋರ್ ಫಕಾನ್ ಪರ್ಫೆಕ್ಟ್ ಆಗಿರುವಂತ ಡೆಸ್ಟಿನೇಷನ್. ಈ ಬ್ಯೂಟಿಫುಲ್ ರೋಡ್ ಜರ್ನಿ ಸ್ಟಾರ್ಟ್ ಆದ ಕ್ಷಣದಿಂದಲೇ ಸಿನಿಮ್ಯಾಟಿಕ್ ವ್ಯೂ ಶುರುವಾಗುತ್ತೆ. ಮೌಂಟೈನ್ ರೋಡ್ಸ್, ಟನೆಲ್, ಸಿ ವ್ಯೂ, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಇಲ್ಲಿರುವ ಕೋರ್ ಫಕಾನ್ ಬೀಚ್ ಫ್ಯಾಮಿಲಿ ಜೊತೆಗೆ ಚಿಲ್ ಮಾಡೋಕೆ ಸೂಪರ್ ಆಗಿರೋ ಪ್ಲೇಸ್. ಕ್ಲೀನ್ ಆಗಿರುವ ವಾಟರ್, ಕಾಮ್ ಆಗಿರುವ ಅಟ್ಮಾಸ್ಫಿಯರ್, ಈವ್ನಿಂಗ್ ಸನ್ಸೆಟ್ ಅಂದ್ರೆ ವಾಹ್. ಮತ್ತೆ ಈ ಪ್ಲೇಸ್ ನ ಹೈಲೈಟ್ಸ್ ಅಂದ್ರೆ ಕೋರ್ ಫಕಾನ್ ವಾಟರ್ ಫಾಲ್. ನೈಟ್ ಲೈಟಿಂಗ್ ನಲ್ಲಿ ಇದು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತದೆ. ಅಡ್ವೆಂಚರ್ ಲವರ್ಸ್ ಗಾಗಿ ಇಲ್ಲಿ ಬೋಟಿಂಗ್ ಇದೆ, ಕಾಯಕಿಂಗ್ ಇದೆ, ಜೆಟ್ ಸ್ಕೈ ಎಲ್ಲವೂ ಅವೈಲೇಬಲ್ ಇದೆ. ಸ್ಟ್ರೆಸ್ಫುಲ್ ಲೈಫ್ ಇಂದ ಸ್ವಲ್ಪ ಬ್ರೇಕ್ ಬೇಕು ಅಂದ್ರೆ ಒಮ್ಮೆ ಕೋರ್ ಫಕಾನ್ ಗೆ ವಿಸಿಟ್ ಮಾಡಿ. ನಿಜವಾಗಿಯೂ ಮನಸ್ಸಿಗೆ ಪೀಸ್ ಆಗಿರುವ ಅನುಭವ ಸಿಗುತ್ತೆ. ಈ ಬ್ಯೂಟಿಫುಲ್ ಜರ್ನಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ, UAEನ ಶಾರ್ಜಾದಲ್ಲಿರುವ ಕೋರ್ ಫಕಾನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
7 ಎಮಿರೇಟ್ಸ್ಗಳಲ್ಲಿ ಇವಾಗ ನಾನು ಬಂದಿರೋದು ಫಸ್ಟಿಗೆ ಶಾರ್ಜಾ ಕಡೆಗೆ. ನೀವು ಆನ್ ದಿ ವೇ ಬರುವಂಥ ರಸ್ತೆಯನ್ನು ನೋಡಿದರೆ ಗೊತ್ತಾಗ್ಬೋದು ಯಾಕೆ ನಾವು ಒಂದ್ಸಲನಾದರೂ UAE ಬರಬೇಕು, ಇಲ್ಲೊಂದು ಸ್ವಲ್ಪ ಆದರೂ ಟೂರ್ ಮಾಡಬೇಕು, ಟ್ರಿಪ್ ಮಾಡಬೇಕು ಅಂತ ಹೇಳುವಂಥದ್ದು ಬಂದಿರುವಂಥ ರಸ್ತೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಕ್ಲೀನ್, ಅಷ್ಟು ಒಂದು ವ್ಯೂ ಎಲ್ಲನೂ ಸೂಪರ್ ಆಯ್ತಾ, ಸಖತ್ತಿದೆ. ವೆಲ್ಕಮ್ ಟು ಶಾರ್ಜಾ. ಶಾರ್ಜಾದಲ್ಲಿರುವಂತಹ ಕುರ್ಫಾಖಾನ್ ವಾಟರ್ ಫಾಲ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅದೊಂದು ಫುಟ್ಬಾಲ್ ಗ್ರೌಂಡ್, ಓಕೆ. ಇದರ ಪಕ್ಕದಲ್ಲಿರುವಂತಹ ಗಾರ್ಡನ್. ಸೊ ಇದೆಲ್ಲ ಹೇಗಿದೆ. ಈ ವಾಟರ್ ಫಾಲ್ನ ಎದುರು ಭಾಗದಲ್ಲಿ ಇರೋದು ಬೀಚ್. ಇದೆಲ್ಲ ಬೀಚ್ ನೋಡಿ, ರೋಡ್ ಕ್ರಾಸಿಂಗ್. ಸೊ ರೋಡ್ ಕ್ರಾಸಿಂಗ್ ಇಲ್ಲಿದೆ, ಆ ಕಡೆ ಬೀಚ್ ಇದೆ. ಈವ್ನಿಂಗ್ ಟೈಮಲ್ಲಿ ಇದೊಂದು ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಶಾರ್ಜಾದಲ್ಲಿರುವಂತಹ ಕುರ್ಫಾಖಾನ್ ವಾಟರ್ ಫಾಲ್. ಇದು ಸೊ ಬಹಳ ಎತ್ತರದಿಂದ ನೀರು ಹರಿತಾ ಇದೆ. ಈವ್ನಿಂಗ್ ಟೈಮಲ್ಲಿ ಸಾಕಷ್ಟು ಮಂದಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾ ಇರ್ತಾರೆ. ನೋಡೋದಕ್ಕೆ ತುಂಬಾನೇ ಖುಷಿಯಾಗಿದೆ, ಒಳ್ಳೆ ವೈಬ್ ಇದೆ. ಸೆಕೆ ಇರುವಂತಹ ಈ ಎಲ್ಲ ಜಾಗಗಳಲ್ಲಿ ಒಂದಷ್ಟು ಗಾಳಿ ಸಿಕ್ಕಿ ತಂಪಾಗಿದೆ. ಮತ್ತೆ ಅಲ್ಲಲ್ಲಲ್ಲಿ ಬೃಹದಾಕಾರದ ಗುಡ್ಡಗಳು, ಬೆಟ್ಟ ಎಲ್ಲ ಕಲ್ಲಿನಿಂದ ಕೂಡಿದೆ. ಅದ್ರ ಮಿಡಲ್ ಸಿಗುವಂತ ಈ ಒಂದು ವಾಟರ್ ಫಾಲ್ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ನೋಡಿ. ಹಾಗಿದ್ರೆ ಕುರ್ಫಾಖಾನ್ ವಾಟರ್ ಫಾಲ್ ನೋಡಿದ್ರಿ, ಹೇಗಿತ್ತು ಅಂತ ಗೊತ್ತಾಯಿತು. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನೂ ಇಲ್ಲ, ಇಲ್ಲಿ ನೋಡಿದಾಗಲೇ ಬಹಳ ಖುಷಿ ಕೊಡ್ತದೆ ಎಲ್ಲನೂ ಕೂಡ. ಅದು ಇದು ಅಂತ ಅಲ್ಲ, ಅದರ ಎದುರು ಭಾಗದಲ್ಲಿ ಬೀಚ್ ಇದೆ, ಬನ್ನಿ ಅಲ್ಲಿ ಹೋಗುವ. ಬೇರೆ ಬೇರೆ ಬೀಚ್ಗಳನ್ನೆಲ್ಲ ನಾವು ಊರಲ್ಲಿ ನೋಡಿರ್ತೇವೆ, ಬಟ್ ಇಲ್ಲಿರುವಂತಹ ಒಂದು ಬೀಚಿನ ಒಂದು ವೈಭವ, ಒಂದು ಸೊಬಗು ಹೇಗಿದೆ ನೋಡಿ. ಶಾರ್ಜಾದ ಕುರ್ಫಾಖಾನ್ನಿಂದ ಐಟಮ್ಸ್ಗಳು ಏನು ಶಿಪ್ಗಳ ಮೂಲಕ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಗುವಂಥ ಜಾಗ ನೋಡಿ. ಮತ್ತು ಬ್ಯಾಕ್ ಸೈಡಲ್ಲಿ ವಾಟರ್ ಫಾಲ್, ನಮ್ಮ ಫ್ರಂಟಲ್ಲಿ ಇರೋದು ಈ ಬೀಚ್. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಬಂದು ಕುಳಿತು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತಾರೆ. ಸೊ ಭಾಳ ಚೆನ್ನಾಗಿದೆ. UAEಗೆ ಬಂದಾಗ ಇಲ್ಲಿಯ ವಿಶೇಷತೆಗಳೆಲ್ಲ ನೋಡ್ಬೋದು. ನಮಗೆ ವಾಕ್ ಮಾಡೋದಕ್ಕೆ ಅಥವಾ ರನ್ ಮಾಡೋದಕ್ಕೆ ಹೀಗೆ ಬೀಚ್ ಪಕ್ಕದಲ್ಲೇ ನಮಗೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಕಸಗಳು ಬಿದ್ದರೂ ಕೂಡ ಅದನ್ನು ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡೋದಕ್ಕೆ ಬೇಕಾಗಿ ಕೆಲಸಗಾರರನ್ನು ಆಯೋಜಿಸಿದ್ದಾರೆ. ಒಂದು ಸಣ್ಣ ಕಸ ಬಿದ್ದರೂ ಕೂಡ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ತಾರೆ. ಹಾಗೆಯೇ EV ಚಾರ್ಜಿಂಗ್ ಸ್ಟೇಷನ್, ಹೀಗೆ ನಮ್ಮ ಏನು ನಮಗೆ ಬೀಚಿಗೆ ಹೋಗ್ಬೋದು ಅಥವಾ ವಾಟರ್ ಫಾಲ್ ನೋಡ್ಬೋದು. ಇಲ್ಲಿ ಹೋದಾಗ ನಿಮಗೆ ಚಾರ್ಜಿಂಗ್ ಅನ್ನೆಲ್ಲ ಇಲ್ಲೇ ಇಟ್ಟು ಚಾರ್ಜಿಂಗ್ ಹೋಗ್ಬೋದು. ಫ್ಯಾಮಿಲಿ ಜೊತೆ ಬಂದಾಗ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆಗಳಿರುತ್ತೆ. ಹಾಗೆ ಮತ್ತೆ ನೋಡಿ, ಇಲ್ಲೆಲ್ಲ ಕಸವನ್ನು ನಾವೇ, ಒಂದೇ ಒಂದು ಕಸ ಆಗಲಿ, ಒಂದೇ ಒಂದು ಪೇಪರಿನ ತುಂಡಾಗಲಿ, ಮರದ ಎಲೆಗಳಾಗಲಿ ಇಷ್ಟಿದ್ರು ಯಾವುದು ಕೂಡ ಇಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕಂತಲೇ ಇರ್ತಾರೆ. ಅವರವರ ಕೆಲಸನ ಅವರವರು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರೆ ನೋಡಿ. ಇಲ್ಲಿ ರಸ್ತೆ ಇದೆ, ನಾನೀಗ ಆ ಕಡೆಗೆ ಹೋಗಬೇಕು. ಇಲ್ಲಿಗ ವೆಹಿಕಲ್ ಇಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಇಲ್ಲೇ ಸೀದೆ ಎದ್ದು ಹೋಗೋಗಿಲ್ಲ ಇಲ್ಲಿ, ಆಯ್ತಾ. ಮತ್ತೊಂದು ಎಲ್ಲಿ ಕ್ರಾಸಿಂಗ್ ಅಂತ ಇದೆ, ಅಲ್ಲೇ ಕ್ರಾಸ್ ಆಗಬೇಕು. ಅದಕ್ಕೊಂದು ಟೈಮಿಂಗ್ಸ್ ಅಂತ ಇದೆ. ಎಷ್ಟೇ ವೆಹಿಕಲ್ಸ್ಗಳು ಬರ್ತಾ ಇದ್ರು ಕೂಡ ಅದನ್ನು ಸ್ಟಾಪ್ ಆಗುತ್ತೆ. ಅದು ಆ ಸಿಗ್ನಲ್ ಬಂದಾಗ ವೆಹಿಕಲ್ ಸ್ಟಾಪ್ ಆಗಬೇಕು, ನಾವು ಜನರು ಆ ಕಡೆಗೆ ಹೋಗಬೇಕು. ಈಗ ಇಲ್ಲಿ ಫ್ರೀ ಇದೆ ಅಂತ ಹೇಳಿದರೆ ಹೋಗುವಂಥ ಚಾನ್ಸಸ್ ಇಲ್ಲ. ಓಕೆ, ಬನ್ನಿ ಇವಾಗ
ನನಗೆ ಒಂದು ಸಿಗ್ನಲ್ ಬೀಳ್ತದೆ, ಅವಾಗ ಆಚೆ ಹೋಗ್ತಾನೆ. ಇಲ್ಲಿ ಪುಷ್ ಬಟನ್ ಅಂಡ್ ವೇಟ್ ಫಾರ್ ಸಿಗ್ನಲ್ ಆಪೋಸಿಟ್. ಸೊ ಈ ಬಟನ್ ಅನ್ನು ನಾವಿಲ್ಲಿ ಪ್ರೆಸ್ ಮಾಡ್ಬೇಕು ನಮಗೆ ಆ ಕಡೆ ಹೋಗಬೇಕು ಅಂತ ಹೇಳಿದ್ರೆ. ಮತ್ತೆ ಇಲ್ಲಿ ನಮಗೆ ಎಷ್ಟು ಸೆಕೆಂಡ್ ಅಲ್ಲಿ ಬಿಡ್ತಾರೆ ಅಂತ ನೋಡ್ತಾರೆ ನೋಡಿ. 3 ಸೆಕೆಂಡ್ ಇದೆ ನಮಗೆ ಇವಾಗ ಇಲ್ಲಿ. ಓಕೆ, 3 ಸೆಕೆಂಡ್ ಅಲ್ಲಿ ಎಸ್, ಇನ್ನು 10 ಸೆಕೆಂಡ್ ಒಳಗೆ ನಾವು ಆ ಕಡೆ ಹೋಗ್ಬೋದು. ಓಕೆ, ಆವಾಗ ಈ ಕಡೆ ವೆಹಿಕಲ್ಸ್ ಎಲ್ಲ ಇಲ್ಲಿ ಸ್ಟಾಪ್ ಆಗುತ್ತೆ, ಈ ಕಡೆಗೆ ಹೋಗೋದು. ಮತ್ತು ಆ ಕಡೆ ಇನ್ನು 2, 1 ಅಲ್ಲಿ ಕೂಡ ಇವಾಗ ನಮಗೆ ಹೋಗೋದಕ್ಕೆ ಅವಕಾಶ ಇದೆ, ಡೈರೆಕ್ಟ್ ಆಗಿ ಹೋಗಬಹುದು. ಇಂತಹ ಒಂದು ಒಳ್ಳೆಯ ವಿಷಯ ನಮ್ಮ ಶಾರ್ಜಾದಲ್ಲಿರುವಂತಹ ಈ ವಾಟರ್ಫಾಲ್ ಪಕ್ಕದಲ್ಲೇ ಇದೆ. ಅಂದರೆ ಓವರಾಲ್ ಎಲ್ಲ ಕಡೆ ಹೀಗೇನೆ ಇದೆ. ಇದನ್ನು ನಿಮಗೆ ನಾನು ಒಂದು ಕ್ಲಿಯರ್ ಮಾಡಿಸಿದ್ದು ಇಲ್ಲಿಯ ವ್ಯವಸ್ಥೆಗಳೆಲ್ಲ ಹೇಗಿದೆ ಅಂತ ಹೇಳೋ ಬದಲಿಗೆ. ನೈಟ್ ಆದಾಗ ಇಲ್ಲಿ ನೋಡಿ ವಾಟರ್ಫಾಲಿಗೆ ಲೈಟ್ ಕೂಡ ಬಿದ್ದಾಯಿತು. ಇವಾಗ ಇದರ ವೈಬೇ ಬೇರೆ, ಭಾಳ ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾ ಇದೆ ಅಲ್ಲ. ಮೇಂಟೆನೆನ್ಸ್ ಸೂಪರ್. ನೋಡಿ ಊರಲ್ಲಿ ಇವಾಗ ಆಗಿರೋ ಟೈಮ್ ಎಷ್ಟು ಗೊತ್ತಾ? 8:15 ಆಯಿತು ಆಯಿತಾ, ರಾತ್ರಿಯ 8:15 ಆಯಿತು. ಇಲ್ಲಿಯ ಟೈಮಿಂಗ್ಸ್ ಇವಾಗ ನಿಮಗೆ ನಾನು ಎಷ್ಟು ಅಂತ ತೋರಿಸ್ತೇನೆ. ಇಲ್ಲಿ ಟೈಮಿಂಗ್ಸ್ ನೋಡಿ 6:35 ಆಯಿತಾ. ಇಲ್ಲಿ 6:35 ಆಗಿರೋದು, ಎಷ್ಟು ಬೆಳಕಿದೆ ನೋಡಿ. ಓಕೆ ಫೈನ್, ದುಬೈಯ ಫಸ್ಟ್ ಡೇ ಹೇಗಿತ್ತು ಅಂತ ಹೇಳುವಂಥದ್ದು ನಿಮಗೆ ನೋಡಾಯ್ತು, ನಾನು ಕೂಡ ನೋಡಿದೆ, ತುಂಬ ಖುಷಿ ಆಯ್ತು ನನಗೆ. ನೀವು ಕೂಡ ನನ್ನ ಹಾಗೇನೆ ಖುಷಿ ಪಟ್ಟಿರ್ಬೋದು ಅಂತ ಭಾವಿಸ್ಕೊಳ್ತೇನೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ಎಲ್ಲ ಇದೆ, ಇರಲಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಾದರೆ ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮಗೂ ಸಪೋರ್ಟ್ ಸಿಗಲಿ, ನಿಮಗೂ ಆರೋಗ್ಯ ಸಿಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.